ಹಾ ವಕೀಲ್ರೆ. ರಮೇಶ್ ಅವ್ರೆ, ನನ್ನ ಫ್ರೆಂಡ್ ಸಂಜನಾ ಕೇಸ್ ಬಗ್ಗೆ ನಿಮಗೆ ವಿವರವಾಗಿ ತಿಳ್ಕೊಳಕ್ ಹೇಳಿದ್ದೆ, ಏನಾದ್ರೂ ಗೊತ್ತಾಯ್ತಾ? ಪೂರ್ತಿಯಾಗಿ ಗೊತ್ತಾಯ್ತು ವಕೀಲ್ರೆ. ಅವನು ಎಲ್ಲಿರ್ತಾನಂತನೂ ಗೊತ್ತಾಯ್ತು. These are all called strokes. Okay. What is this? Standing line. And what is this? Sleeping line. ರಿಯಾ, ನಿನ್ನ ಪಿಕಪ್ ಮಾಡ್ಕೊಂಡು ಹೋಗೋಕೆ ಯಾರು ಬರ್ಲಿಲ್ವಾ? ಆಯಮ್ಮ ಮೇಡಮ್, ಮಗುನ ಹುಷಾರಾಗಿ ನೋಡ್ಕೋ. ಗಾರ್ಡಿಯನ್ ಯಾರಾದ್ರೂ ಬಂದ್ರೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ಮೇಲೆ ಕಳ್ಸು. ಓಕೆ ಮೇಡಮ್. ಬೊಂಬೆ ಇಷ್ಟ ಆಯ್ತಾ? ನನ್ನ ಹತ್ರ ತುಂಬ ಇದೆ, ಬರ್ತೀಯಾ? ಟೀಚರ್, 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 ರಿಯಾ, ಟೀಚರ್, ರಿಯಾ, ಸೆಕ್ಯೂರಿಟಿ. ಮೇಡಮ್ 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 ಎಲ್ಲಿ ಹೋಗ್ತಿದ್ದೀರಾ? ಈ ರೀತಿ ಎಲ್ಲ ಹೋಗ್ಬಾರ್ದು ಮೇಡಮ್. ಸೆಕ್ಯೂರಿಟಿ, ನನ್ ಮಗಳನ್ನ ನೋಡ್ಬೇಕು, ಈಗ್ಲೇ ಹೋಗ್ಬೇಕು. ಹಾಗಾಗೋದಿಲ್ಲ ಮೇಡಮ್. ಡಾಕ್ಟರ್ ಪರ್ಮಿಷನ್ ಇಲ್ಲದೆ ನೀವು ಹೊರಗಡೆ ಹೋದ್ರೆ ನಮ್ ಕೆಲ್ಸಕ್ಕೆ ಕೂತ್ ಬರುತ್ತೆ. ಇಲ್ಲ, ನಿಮ್ಗೆ ಅರ್ಥ ಆಗ್ತಿಲ್ಲ. ನನ್ ಮಗಳು ಡೇಂಜರ್ ಅಲ್ಲಿ ಇದ್ದಾಳೆ, ನಾನು ಇಮಿಡಿಯೇಟ್ ಆಗಿ ಹೋಗ್ಬೇಕು. ಹಾಗಾಗೋದಿಲ್ಲ ಮೇಡಮ್, ನಮ್ ಮಾತ್ ಕೇಳಿ. ಸೆಕ್ಯೂರಿಟಿ, ಒಂದೇ ಸಿಸ್ಟರ್. ಓಕೆ ಓಕೆ ಓಕೆ, ಪ್ಲೀಸ್ ಒಂದ್ ಫೋನ್ ಕಾಲ್ ಪ್ಲೀಸ್. ಲೆಟ್ ಮಿ ಮೇಕ್ ಅ ಫೋನ್ ಕಾಲ್ ಪ್ಲೀಸ್. ಸರಿ ಬನ್ನಿ ಮೇಡಮ್. ನನ್ನ ಕೆರಿಯರಲ್ಲಿ ನೋಡಿರೋ ಮೋಸ್ಟ್ ಡಿಫಿಕಲ್ಟ್ ಕೇಸ್ ಇದು. ಹಲೋ ರಾಹುಲ್, ನನಗೆ ತುಂಬಾ ಭಯ ಆಗ್ತಿದೆ. ಅವ್ನು ಖಂಡಿತ ರಿಯಾನ್ ಕರ್ಕೊಂಡು ಹೋಗ್ತಾನೆ. ನಾನ್ ರಿಯಾನ ಇಮಿಡಿಯೇಟ್ ಆಗಿ ನೋಡ್ಬೇಕು. ಸಂಜನಾ, ನಿನ್ ಟೆನ್ಷನ್ ತಗೋಬೇಡ, ರಿಯಾಗ್ ಏನೂ ಆಗಲ್ಲ. ನಾನ್ ರಿಯಾನ ಈಗ್ಲೇ ನೋಡ್ಬೇಕು. ಸಂಜನಾ, ರಿಯಾಗ್ ಏನೂ ಆಗಿಲ್ಲ, ಅವಳು ನನ್ ಜೊತೆಲೇ ಇದ್ದಾಳೆ. ಹೌದು, ಅರ್ಜೆಂಟ್ ಆಗಿ ನಾನ್ ರಿಯಾನ್ ನೋಡ್ಬೇಕು. ಬಿಡೋಕ್ ಹೇಳ್ತೀಯಾ ಪ್ಲೀಸ್? ಒಂದ್ಸಲ ಫೋನ್ ಅವ್ರಿಗೆ ಕೊಡು. ಕೊಡಿ. ಹಲೋ, ನಿಲ್ಸಿ. ಅವನ ಬಗ್ಗೆ ನಾವು ಪೂರ್ತಿ ವಿವರಗಳನ್ನ ಫೈಂಡ್ ಔಟ್ ಮಾಡಿದೀವಿ, ಗೊತ್ತಾ? ರಿಯಾ ಎಲ್ಲಿ? ನೀನ್ ಮೊದಲು ರಿಲ್ಯಾಕ್ಸ್ ಆಗು. ರಿಯಾ ಎಲ್ಲಿ ರಾಹುಲ್? ರಿಯಾ ಇಲ್ಲಿಲ್ಲ. ಮತ್ತೆ ಇದ್ದಾಳೆ ಅಂತ ಹೇಳ್ದೆ? ನೀನ್ ಟೆನ್ಷನ್ ಆಗ್ತಿ ಅಂತ ಆತರ ಹೇಳ್ದೆ, ಅಷ್ಟಕ್ಕೂ ರಿಯಾಗ್ ಏನೂ ಆಗಲ್ಲ. ನಿಮಗ್ ಗೊತ್ತಾಗ್ತಾ ಇಲ್ಲ. ಈಸ್ ಅ ವೆರಿ ಡೇಂಜರಸ್ ಮ್ಯಾನ್. ಅವ್ನ್ ರಿಯಾನ ಬಿಡೋದಿಲ್ಲ. ಅವನದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ನನ್ನ ಯಾರನ್ ಬೇಕಾದ್ರೂ ಸಾಯಿಸ್ತಾನೆ. ಇದನ್ನ ಅವನೇ ನನಗ್ ಡೈರೆಕ್ಟ್ ಆಗಿ ಹೇಳಿದ್ದು. ಇಲ್ಲ ಸಂಜನಾ, ಅವ್ನ್ ರಿಯಾಗ್ ಏನು ಮಾಡಲ್ಲ. ಅಯ್ಯೋ ರಾಹುಲ್, ನಿನಗೆ ಅರ್ಥ ಆಗ್ತಿಲ್ಲ. ಅವ್ನ್ ಏನ್ ಬೇಕಾದ್ರೂ ಮಾಡ್ತಾನೆ. ಅವನೇನು ಮಾಡಲ್ಲ ಮಾಡಲ್ಲ ಮಾಡಲ್ಲ. ನೀನ್ ಹೇಗೆ ಹೇಳ್ತಿದ್ಯಾ ರಾಹುಲ್? ಯಾಕಂದ್ರೆ ಸೂರ್ಯ ಸತ್ತು ಹೋಗಿದ್ದಾನೆ ಅದಕ್ಕೆ. ಎಸ್, ಇಟ್ಸ್ ಟ್ರೂ ಸಂಜನಾ. ಸೂರ್ಯ ಸತ್ತು ಹೋಗಿ 2 years ಆಯ್ತು. ಬೇಕು ಅಂದ್ರೆ ತೋರಿಸ್ತೀನಿ, ಬಾ. ರಮೇಶ್ ಅವ್ರ, ಒಂದ್ಸಲ ತೋರಿಸಿ ಬಾ. ನೋಡು,
ನಿನಗೆ ಇನ್ನೂ ನಂಬಿಕೆ ಬರದೆ ಹೋದ್ರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನೋಡು. ಮತ್ತೆ ಮೊನ್ನೆ ಮನೆಯಲ್ಲಿ ರೋಡ್ ಮೇಲೆ ನಾನು ನೋಡಿದ್ದು, ನಾನು ಹಿಂದೆ ಬಿದ್ದಿದ್ದು. ಅದೇನು ಅಂತ ಗೊತ್ತಾಗ್ಬೇಕು ಅಂದ್ರೆ ನನ್ನ ಜೊತೆ ಬಾ, ನಡಿ. ಇದೆಲ್ಲ ನಿನ್ನ ಭ್ರಮೆ ಸಂಜನಾ. ನನಗೇನು ಅರ್ಥ ಆಗ್ತಿಲ್ಲ ರಾಹುಲ್. ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಸೈಕ್ಯಾಟ್ರಿಸ್ಟ್ ಹೆಲ್ಪ್ ತಗೊಂಡೆ. ಈ ಕೇಸ್ಗೋಸ್ಕರ ನಾನು ಸಂಜನಾ ಅವ್ರ ಸ್ಟೆಪ್ ಮದರ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಸಂಜನಾ ಚಿಕ್ಕವಳಿದ್ದಾಗ ಹೇಗಿದ್ಲು? ಸಂಜನಾ ಅವ್ರ ಅಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಅದಕ್ಕೆ ಅವ್ರಿಲ್ಲ ಅನ್ನೋದನ್ನ ಸಹಿಸ್ಕೊಳ್ತಿರ್ಲಿಲ್ಲ. ಅಮ್ಮ ಸಂಜನಾ, ಸಂಜು ಇಲ್ ಬಾಮ್ಮ. ಅಮ್ಮ ಅಮ್ಮ ಅಮ್ಮ, ನನ್ ಬಿಟ್ಟು ಹೋಗ್ಬೇಡ ಅಮ್ಮ, ನನ್ ಜೊತೆನೇ ಇರಮ್ಮ. ನೀನ್ ಬಿಟ್ಟು ಎಲ್ಲಿಗೆ ಹೋಗ್ಲಿ ಹೇಳು? ತಗೋ ತಿನ್ನು. ಅಯ್ಯೋ, ಅವಾಗಿಂದಾನು ಇಲ್ದೇ ಇರೋ ತಾಯಿನ ಊಹಿಸ್ಕೊಂಡು ರೂಮಲ್ಲಿ ಒಬ್ಳೇ ಇದ್ದಾಗ ತಾಯಿ ಜೊತೆ ಮಾತಾಡ್ತಾ ಇದ್ಲು. ಒಟ್ಟಿಗೆ ಊಟ ಮಾಡೋದು, ಆಟ ಆಡೋದು, ಹೀಗೆ ಕಾಲ ಕಳೀತಾ ಇದ್ಲು. ಇರ್ರಿ, ಸ್ಕೂಲಲ್ಲಿ ಯಾವ್ದಾದ್ರು ಪೇರೆಂಟ್ಸು ಅವ್ರ ಮಕ್ಳ ಜೊತೆ ಚೆನ್ನಾಗಿದ್ರೆ ಆ ಮಗು ಜೊತೆ ಜಗಳ ಆಡಕ್ ಶುರು ಮಾಡ್ತಿದ್ರು. ಬೇರೆ ಮಕ್ಕಳು ಕೂಡ ಓದ್ಕೋಬೇಕಲ್ವಾ? ಇದೇ ರೀತಿ ಕಂಟಿನ್ಯೂ ಆದ್ರೆ ನೀವು ಬೇರೆ ಸ್ಕೂಲ್ ನೋಡ್ಕೋಬೇಕು. ಆಮೇಲೆ ಅವಳನ್ನ ಹಾಸ್ಟೆಲ್ಗೆ ಸೇರ್ಸಿದ್ವಿ. ಅಲ್ಲೂ ಕೂಡ ಯಾರ ಜೊತೆನೂ ಸೇರ್ತಾ ಇರ್ಲಿಲ್ವಂತೆ. ಒಂಟಿಯಾಗಿ ರೂಮಲ್ಲೇ ಕೂತ್ಕೋತಾ ಇದ್ಲು ಅಂತ ಹೇಳ್ತಿದ್ರು. ಅವಳ ಪರಿಸ್ಥಿತಿ ನೋಡಿ ತುಂಬಾ ಸಲ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಏನೋ ಒಂದು ಹೇಳಿ ತಪ್ಪಿಸ್ಕೋತಾ ಇದ್ಲು. ಚಿಕ್ಕ ವಯಸ್ಸಿಂದ ಅವಳಿಗೆ ಸಿಗ್ಬೇಕಾದಂತ ಪ್ರೀತಿ ಸಿಗದೆ ಆಗಿದ್ದಂತ ಈ ಕಂಡೀಷನ್ ಅರವಿಂದ್ ಮೋಸ ಮಾಡಿದ್ಮೇಲೆ ಇದು ಹೊರಗೆ ಬಂತು. ಅವಳು ಬಿಹೇವಿಯರಲ್ಲಿ ಇನ್ಸೆಕ್ಯೂರಿಟಿನ ಅಳವಡಿಸ್ಕೊಂಡ್ಲು. ಅದಲ್ಲದೆ ಧೈರ್ಯವಾಗಿ ಹೋರಾಡಿ ತನ್ನ ಮಗಳನ್ನೇ ಪ್ರಪಂಚ ಅಂತ ಅನ್ಕೊಂಡು ಹಠದಿಂದ ಇದ್ದಂಥೋಳು ಸೂರ್ಯ ಅನ್ನೋನು ತನ್ನ ಮಗಳಿಗೋಸ್ಕರ ಹುಡುಕ್ತಾ ಇದ್ದಾನೆ ಅನ್ನೋ ವಿಷಯ ತಿಳಿದ್ಮೇಲೆ ಅಲ್ಲಿವರೆಗೂ ಬಚ್ಚಿಟ್ಕೊಂಡಿದ್ದಂಥ ಆ ಭಯ ಮತ್ತೆ ರಿಪೀಟ್ ಆಯ್ತು. ಹಾಸ್ಪಿಟ್ಲಲ್ಲಿ ಸೂರ್ಯನ್ ಫೋಟೋ ನೋಡ್ದಾಗಿಂದ ಅವನು ಅವಳ ಕಣ್ಣು ಕಾಣ್ಸಕ್ ಶುರುವಾದ. ರಿಯಾನ ಎತ್ಕೊಂಡು ಹೋಗಕ್ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅವನನ್ನ ಊಹೆ ಮಾಡ್ಕೊಳ್ಳೋ. ಹಾಸ್ಪಿಟಲ್ ಹೊರಗೆ, ಮನೇಲಿ, ರೋಡಲ್ಲಿ ಎಲ್ಲ ಕಡೆ ಅವನ್ ಕಾಣಿಸೋ ತರ ಅವಳು ಆ ಥರ ಕಲ್ಪನೆ ಮಾಡ್ಕೋತಾ ಇದ್ಲು. ಮತ್ತೆ ಅವಳು ಈ ಡಿಸಾರ್ಡರ್ ಇಂದ ಹೊರಗಡೆ ಬರೋ ಅವಕಾಶನೇ ಇಲ್ವಾ? ಡೆಫಿನೆಟ್ ಆಗಿದೆ. ಆದ್ರೆ ಅವಳು ಅದಕ್ಕಿಂತ ಮೊದಲು ಆ ಸೂರ್ಯ ಅನ್ನೋ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಅವಳು ನಂಬಬೇಕು. ಅಂಡ್ ಸೆಕೆಂಡ್ಲಿ, ಅವಳಿಗೆ ಚಿಕ್ಕ ವಯಸ್ಸಿಂದ ಸಿಕ್ಕದೇ ಇರೋ ಆ ಪ್ರೀತಿ ವಾತ್ಸಲ್ಯ ಸಿಕ್ಕಿದ್ರೆ ಡೆಫಿನೆಟ್ಲಿ ಶಿ ವಿಲ್ ಬಿಕಮ್ ನಾರ್ಮಲ್. ಸೂರ್ಯ ಸತ್ತೋದ ಅಂತ ಸಂತೋಷ ಪಡ್ಬೇಕು, ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂತ ದುಃಖ ಪಡ್ಬೇಕು, ನನಗೊಂದು ಗೊತ್ತಾಗ್ತಿಲ್ಲ. ನಿನ್ ಕಷ್ಟ ನನ್ ಕಷ್ಟ ಅಲ್ವಾ? ನಿನ್ ಜೊತೆ ನಾನಿರ್ತೀನಿ, ಧೈರ್ಯವಾಗಿರು. ಅದ್ ಹಾಗಲ್ಲ ರಾಹುಲ್. ಇದು ಅರವಿಂದ ಗೊತ್ತಾದ್ರೆ ಇದನ್ನ ಅಡ್ಡ ಇಟ್ಕೊಂಡು ರಿಯನ್ನ. ಆ ತರ ಏನು ನಡೆಯಲ್ಲ. ಈ ವಿಷಯ ನಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದಕ್ಕೂ ಬಿಡೋದಿಲ್ಲ. ನಾನು ಈಗ್ಲೇ ರಿಯನ್ ನೋಡ್ಬೇಕು.
ಏನ್ ಹಾಗಿದ್ಯಾ? ನೀನ್ ನಿಜವಾಗ್ಲೂ ನಮ್ಮಮ್ಮನೇನಾ? ಯಾಕ ಕೇಳ್ತಿದ್ಯಾ? ಮತ್ತೆ ಇನ್ನೇನಮ್ಮ, ರಾಜು ಅವರಮ್ಮ ಅವನಿಗೆ ಏನ್ ಬೇಕೋ ಅದನ್ನೆಲ್ಲ ಅವನಿಗೆ ಕೊಡಿಸ್ತಾರೆ. ಪ್ರಿನವ್ ಅವರಮ್ಮ ಅವ್ನ್ ಹೋಮ್ವರ್ಕ್ ಎಲ್ಲ ಮಾಡ್ತಾರೆ. ನಾನೇನೇ ಕೇಳಿದ್ರು ನೀನ್ ಇವಾಗ ಆಗಲ್ಲ ಆಮೇಲೆ ಅಂತ್ಯ. ಹೋಮ್ವರ್ಕ್ಸ್ ಎಲ್ಲ ನನ್ನೇ ಮಾಡು ಅಂತ್ಯ. ಹೀಗಾದ್ರೆ ನಾನ್ ನಿನ್ ಜೊತೆ ಇರಲ್ಲ, ಹೋಗು. ಸರಿ, ನಿನಗೆ ಯಾವ ಡಾಲ್ ಬೇಕೋ ನನಗೆ ಹೇಳು. ನಿನಗೆ ಏನ್ ಬೇಕು ಅಂದ್ರೂ ಮಮ್ಮಿ ಕೊಡಿಸ್ತಾಳೆ. ನಿನ್ ಹೋಮ್ವರ್ಕ್ ಕೂಡ ಮಮ್ಮಿನೇ ಮಾಡ್ಕೊಡ್ತಾಳೆ. ಓಕೆನಾ? ನನ್ ಮುದ್ದು ಅಮ್ಮ. ನಡಿ.